ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಶಿವಲಿಂಗೇಗೌಡರು, ಕೋನ್ ರೆಡ್ಡಿಯವರು, ಮಾನ್ಯ ಕೋನ್ ರೆಡ್ಡಿಯವರು ಮತ್ತು ಇನ್ಯಾರು ಮಾತಾಡಿದ್ರು? ಶರತ್ ಬಚ್ಚೇಗೌಡರು, ಆಮೇಲೆ ಸುರೇಶ್ ಗೌಡರು ಕೂಡ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿ ಅವರಿಗೆ ರಾಜಕೀಯವಾಗಿ ಮಾತಾಡಿದ್ದಾರೆ. ಕೆಲವು ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಿದಾವಲ್ಲ, ಅದರಲ್ಲಿ ಒಂದು ವೈಟ್ ಪೇಪರನ್ನು ಸದನ ಮುಂದೆ ಇಡಬೇಕು ಸರ್ಕಾರ ಅಂತ ಹೇಳಿದ್ದಾರೆ. ಯಾಕಂತಂದರೆ ನಾವೆಲ್ಲರೂ ಕೂಡ ಆ ವಿರೋಧ ಪಕ್ಷದಲ್ಲಿರಲಿ, ಆಡಳಿತ ಪಕ್ಷದಲ್ಲಿರಲಿ, ಮತ್ತು JDSನವರಿರಲಿ, ಎಲ್ಲರೂ ಕೂಡ ಕರ್ನಾಟಕದ ಅಭಿವೃದ್ಧಿಯನ್ನು ಬಯಸ್ತಕ್ಕಂಥವ್ರು. ಕೇಂದ್ರ ಸರ್ಕಾರ ಕೆಲವು ವರ್ಷಗಳ ಹಿಂದೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಕೇಂದ್ರ ಪುರಸ್ಕೃತ ಯೋಜನೆಗಳು, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಮೊದಲು ಏನು ಮಾಡ್ತಾಯಿದ್ರು, ಕೇಂದ್ರ ಸರ್ಕಾರ 75% ಕೊಡ್ತಾಯಿದ್ರು. ಆಮೇಲೆ ರಾಜ್ಯ ಸರ್ಕಾರ 25% ಕೊಡ್ತಾಯಿತ್ತು. 75-25 ಇರ್ತಿತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂತ ಕರೆಯೋದು ನಾವು. ಈಗೇನು ಬತ್ತಾ ಏನಾಗಿದೆ, ಕಡಿಮೆ ಆಯ್ತಾ ಬಂತು. ನರೇಂದ್ರ ಮೋದಿಯವ್ರ ಸರ್ಕಾರದಲ್ಲಿ ಈಗ 40-42%ಗೆ ಇಳಿಸ್ಬಿಟ್ಟಿದ್ದಾರೆ. 40-42%ಗೆ ಅಂದರೆ 60-58%ಗೆ ಇಳಿದು ಬಿಟ್ಟಿದೆ. ಅದಕ್ಕೆ ನಾವು ಇಡೀ ಸದನಕ್ಕೆ ಗೊತ್ತಾಗಬೇಕು, ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಅಂತೇಳಿ ಅವರು ವೈಟ್ ಪೇಪರನ್ನು ಪ್ರೊಡ್ಯೂಸ್ ಮಾಡಿ ಅಂತೇಳಿ ಒತ್ತಾಯ ಮಾಡಿದ್ದಾರೆ. ನಾವು ಈಗ ಮಾನ್ಯ ಸದಸ್ಯರು ಕೇಳಿದ ಮೇಲೆ ವೈಟ್ ಪೇಪರನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸರ್ಕಾರ ಸಿದ್ಧ ಇದೆ. ಕೆಲವು ದಿನಗಳಲ್ಲಿ ನಾವು ವೈಟ್ ಪೇಪರನ್ನು ಪ್ರೊಡ್ಯೂಸ್ ಮಾಡ್ತೀವಿ. ವೈಟ್ ಪೇಪರ್ ಬಿಡುಗಡೆ ಮಾಡುವಾಗ ಕೇಂದ್ರದಿಂದ ರೈಲ್ವೇಸ್ಗೆ ಏನು ಬಂದಿದೆ, ರೋಡ್ಸ್ಗೆ ಏನು ಬಂದಿದೆ, ಕುಡಿಯೋ ನೀರಿಗೆ ಅದೆಲ್ಲನೂ ಸೇರಿಸ್ಕೊಂಡು ಒಟ್ಟಾರೆ ಕರ್ನಾಟಕ ಅವಾಗ ಕರೆಕ್ಟಾಗಿ ಕ್ಲಾರಿಟಿ ಬರ್ತದೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಓಡಿಸ್ತಾ ಇದ್ದೀರಾ ರೈಲ, ದುಡ್ಡು ತಗತ್ತೆ ಅಲ್ವಾ ಜನಗಳ ಹತ್ರ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅದನ್ನು